ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವಿವತ್ತು ಹ್ಯಾಂಡ್ ಬ್ರೇಕ್ ಸಾಫ್ಟ್ವೇರ್ ಯೂಸ್ ಮಾಡಿ ಒಂದು ದೊಡ್ಡ ಫೈಲ್ ಇರುವಂಥ ಒಂದು ವಿಡಿಯೋನ ನಾವು ಹೇಗೆ ಸಣ್ಣ ಫೈಲ್ ಆಗಿ ಕಂಪ್ರೆಸ್ ಮಾಡುವಂಥದ್ದನ್ನು ನೋಡ್ಬೋದು. ಮೊದಲನೇದಾಗಿ ನಾವು ಈ ಒಂದು ಫಸ್ಟ್ ಫೈಲು 696 MB ಇರುವಂಥದ್ದು ನೋಡಿ, ಎಷ್ಟು ದೊರಕಿದೆ ನಿಮಗೆ ಪ್ರಾಪರ್ಟೀಸಲ್ಲಿ ತೋರಿಸ್ತೀನಿ. 696 MB ಇರುವಂಥ ಒಂದು ಫೈಲ್ನ ನಾನು ಕಂಪ್ರೆಸ್ ಮಾಡಿ ಎಷ್ಟಕ್ಕೆ ಮಾಡಿದ್ದೀನಿ, ಅದನ್ನು 39 MBಗೆ ಕಂಪ್ರೆಸ್ ಮಾಡಿದ್ದೀನಿ. ಇದರಲ್ಲಿ ನೀವು ಎರಡು ವಿಡಿಯೋ ಕ್ಲಾರಿಟಿನ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನಾವು ಓಪನ್ ಮಾಡಿ ಗಮನಿಸ್ಬೋದು. ಇದು ನೋಡಿ 696 MB ಇರುವಂಥ ಒಂದು ವಿಡಿಯೋ. Rabindranath ಕ್ಲಿಯರ್ ಆಗಿದೆ. begins from a prayer wherein the mind is led forward by thee, Father. Fine. When it is without courage. ಇದನ್ನು ನಾವು ಕ್ಲೋಸ್ ಮಾಡೋಣ. ನಂತರ ನಾನು 39 MBಗೆ ಕಂಪ್ರೆಸ್ ಮಾಡಿರುವಂಥ ವಿಡಿಯೋ ಓಪನ್ ಮಾಡ್ತೀನಿ. ಸೊ ನಿಮ್ಗೆ ಓಪನ್ ಮಾಡಿದಾಗ ನೀವು ಇಲ್ಲೂ ಗಮನಿಸ್ಬೋದು ಏನಂತಂದರೆ ಇದು ಕೂಡ ಅದಷ್ಟೇ ಕ್ಲಿಯರ್ ಆಗಿದೆ. ವ್ಯತ್ಯಾಸ ನಾವು ಕಾಣದೇ ಇಲ್ಲ. ಆಲ್ಮೋಸ್ಟ್ A to Z ನಮಗೆ ಅದೇ ಥರ ಇರುವಂಥದ್ದು. ಈ ವಿಡಿಯೋ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಭಾಳಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ಇರುವಂಥ ಕ್ವಾಲಿಟಿ ಏನು ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗಲ್ಲ. ಸೊ ನೀವು ಹೇಗೆ ಈ ಹ್ಯಾಂಡ್ ಬ್ರೇಕ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡೋವಂಥದ್ದನ್ನು ಇಲ್ಲಿ ನೋಡೋಣ. ಸೊ ನೀವು ಹ್ಯಾಂಡ್ ಬ್ರೇಕ್ ಸಾಫ್ಟ್ವೇರ್ ಯೂಸ್ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀರಾ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಫೈಲ್ ಅಥವಾ ಒಂದು ಇಡೀ ಫೋಲ್ಡರ್ ಕೂಡ ಓಪನ್ ಮಾಡ್ಬೋದು. ನೀವು ಫೈಲ್ ಓಪನ್ ಮಾಡಿದ ನಂತರ ನನ್ನ ಫೈಲ್ ಡೆಸ್ಕ್ಟಾಪಲ್ಲಿದೆ. ಸೊ ಡೆಸ್ಕ್ಟಾಪಲ್ಲಿ ನಾನು 1 ಅಂತ ಕೊಟ್ಟಿದ್ದೀನಿ. ಸೊ 1 ಅಂತ ಕ್ಲಿಕ್ ಮಾಡಿ 1 ಅಂತ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಇಟ್ ದ ಡೆಸ್ಕ್ಟಾಪ್. ನೋಡಿ ಇಲ್ಲೇ ಇದೆ ವಿಡಿಯೋ. ಸೊ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಅದೇನಾಗುತ್ತೆ ನಿಮಗೆ ಲೋಡ್ ಆಗುತ್ತೆ. ಸೊ ಅದು ಫಾರ್ಮ್ಯಾಟ್ MP4 ಅಲ್ಲಿ ಎಂದು ಕೇಳುತ್ತೆ. ನಾನು AV ಆಡಿಯೋ ವಿಡಿಯೋನ ಅಲೈನ್ ಮಾಡುವಂಥ ಅಗತ್ಯ ಇರಲ್ಲ. ಸೊ ನಾವು ವೆಬ್ ಆಪ್ಟಿಮೈಸ್ಡ್ ಮಾಡಬೇಕಾಗುತ್ತೆ. ಸೊ MKB ಫಾರ್ಮ್ಯಾಟಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಮತ್ತು ಕಮ್ಮಿಲಿ ನಿಮಗೆ ಚೆನ್ನಾಗಿ ಸ್ಟೋರ್ ಆಗುತ್ತೆ. ನೀವೇನು ಮಾಡಬೇಕು, ಅಲ್ಲಿ ಥರ MKB ಫಾರ್ಮ್ಯಾಟಲ್ಲಿ ಮಾಡಿ ಇಲ್ಲಿ ಬೇರೆ ಸೆಟ್ಟಿಂಗ್ಸ್ಗಳಿದೆ, ಅವೆಲ್ಲ ಮಾಡಾಗತ್ತೆ ಎಲ್ಲ ಸದ್ಯಕ್ಕೆ. ನೀವು ಸ್ಟಾರ್ಟ್ ಎನ್ಕೋಡಿಂಗ್ ಅಂತ ಕೊಟ್ಟರೆ ಅದು ನೀವು ಎಲ್ಲಿ ಸೇವ್ ಮಾಡಬೇಕು ಆಗಿರುವಂಥ ಜಾಗನ ನೀವು ಇಲ್ಲಿ ತೋರಿಸಿ ಅಲ್ಲಿ ಬ್ರೌಸ್ ಮಾಡಿ ಸೇವ್ ಮಾಡಿದ್ರೆ ಆಯಿತು. ನೋಡಿ ಇದು ಎನ್ಕೋಡ್ ಆಗ್ತಾಯಿದೆ, ನೋಡಿ ಓಡ್ತಾ ಇದೆ ಇಲ್ಲಿ. ಇದು ಫುಲ್ ಗ್ರೀನ್ ಆಗಿ ಕನ್ವರ್ಟ್ ಆಗಿ ಬಂದ ನಂತರ ಇಲ್ಲಿ ನಿಮಗೆ ಅದೇ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ನೀವು ಆ ವಿಡಿಯೋನ ಕನ್ವರ್ಟ್ ಮಾಡ್ಬೋದು, ಅಂದರೆ ಅದು ನೋಡ್ಬೋದು ಕನ್ವರ್ಟ್ ಆಗಿರೋಂಥ ವಿಡಿಯೋನ. ಸೊ ನೀವು ಇಷ್ಟೇ ಮಾಡಬೇಕಾಗಿರೋವಂಥದ್ದು. ಇದು ಮಾಡಿದ ನಂತರ ನಿಮ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಭಾಳ ಈಸಿಯಾಗಿ ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.